ಕಾವೇರಿಯನು ಹರಿಯಲು ಬಿಟ್ಟು ಕಾವೇರಿಯನು ಹರಿಯಲು ಬಿಟ್ಟು ನಾಲ್ವಡಿ ಒಡೆಯಲು ಸುಮ್ಮನಿದ್ದರೆ ರಾಣಿಯು ಒಡವೆಯ ಕೊಡದೆ ಇದ್ದರೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಧ್ಯೇಯ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟುವುದಾಗಿತ್ತು. ಕುಡಿಯುವ ನೀರು, ವ್ಯವಸಾಯ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯೇ ಮೂಲ ಉದ್ದೇಶ. ಮೈಸೂರು ಸಂಸ್ಥಾನದಲ್ಲಿ ಹಣವಿರಲಿಲ್ಲ. ಆಗ ತಮ್ಮ ಒಡವೆಗಳನ್ನು ಹಡವಿಟ್ಟು 1931ನೇ ಇಸ್ವಿಯಲ್ಲಿ ಕಟ್ಟಿ ಮುಗಿಸುತ್ತಾರೆ. ಸರಿಸುಮಾರು 25 ಹಳ್ಳಿಗಳು, ಸಾವಿರಾರು ಎಕರೆ ಜಮೀನು ಮುಳುಗಡೆಯಾಗಿ ನಿರಾಶ್ರಿತರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತಾರೆ. ಬೃಂದಾವನ ಉದ್ಯಾನವನ, ಸ್ವಯಂ ಚಾಲಿತ ಗೇಟ್, ಸುರ್ಕಿಗಾರೆಯಿಂದ ಕಟ್ಟಲ್ಪಟ್ಟು ಆಗಿನ ಕಾಲಕ್ಕೆ ಏಷ್ಯಾದಲ್ಲೇ ದೊಡ್ಡದಾದ ಗುರುತ್ವಾಕರ್ಷಣ ಅಣೆಕಟ್ಟು ಇದಾಗಿದೆ. ಕಾವೇರಿಯನು ಹರಿಯಲು ಬಿಟ್ಟು ನಾಲ್ವಡಿ ಒಡೆಯಲು ಸುಮ್ಮನಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು. ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು